ಜೈ ಗುರುದತ್ತ ಶ್ರೀ ಗುರುದತ್ತ. ಇವತ್ತು ವೈಕುಂಠ ಏಕಾದಶಿ ಅಂತಂದರೆ ನಮಗೆ ಮಾತ್ರ ಹಬ್ಬ ಅಲ್ಲ, ಭೂಲೋಕದಲ್ಲಿ ಅಲ್ಲಿ ವೈಕುಂಠದಲ್ಲೂ ಕೂಡ ಇವತ್ತು ಹಬ್ಬ ಮಾಡ್ಕೋತಾರೆ. ಅಂಥ ವಿಶೇಷವಾದಂಥ ಹಬ್ಬ. ಅದಕ್ಕೆ ಇವತ್ತು ಉತ್ತರ ದ್ವಾರ ದರ್ಶನದಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡ್ಕೊಳ್ಳೋದು. ವೈಕುಂಠ ಅಂತಂದರೆ, ಕುಂಠ ಅಂತಂದರೆ ಅಲ್ಲಲ್ಲಿ ಮುರುಕಾಗಿ, ಆ ಮುರುಕಿಲ್ಲದೆ ಇರೋ ಹಾಗೆ ವೈಕುಂಠ ಅಂದರೆ ಅವಿಚ್ಛಿನ್ನವಾಗಿ ಆನಂದವನ್ನು ಸಂತೋಷವನ್ನು ಕೊಡುವಂಥ ಹಬ್ಬ ವೈಕುಂಠ ಏಕಾದಶಿ. ಇವತ್ತು ದೇವತೆಗಳೆಲ್ಲ ಹೋಗಿ ಆ ಸ್ವಾಮಿಯನ್ನು ದರ್ಶನ ಮಾಡ್ತಾರಂತ ವೈಕುಂಠದಲ್ಲಿ. ಹಾಗಾಗಿ ನಾವು ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಉತ್ತರ ದ್ವಾರದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ದೈವತ್ವವನ್ನು ಸ್ವಾಮಿ ಕೊಡ್ತಾರೆ. ನಮ್ಮ ಮನುಷ್ಯತ್ವವನ್ನು ಶುದ್ಧಿ ಮಾಡಿ ದೈವತ್ವವನ್ನು ಕೊಡುವಂಥ ಹಬ್ಬ. ಹಾಗಾಗಿ ಇವತ್ತೆಲ್ಲರೂ ಆಚರಣೆ ಮಾಡ್ಕೋತಾ ಇದ್ದಾರೆ. ದತ್ತ ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಬೆಳಗ್ಗೆ 2:30 ಅಭಿಷೇಕ ಆಯಿತು. ಇವತ್ತು ಶುಕ್ರವಾರ ಆದ್ದರಿಂದ ಅಖಂಡವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ತಿರುಪ್ಪಾವೈ ಪಾರಾಯಣ, ಅದಾದಮೇಲೆ ಧನುರ್ಮಾಸದ ಪೂಜೆ, ವಿಶೇಷವಾದ ಸ್ವಾಮಿಗೆ ನೈವೇದ್ಯ. ಈಗ ಅಖಂಡ ಭಗವದ್ಗೀತಾ ಪಾರಾಯಣ ನಡೀತಾ ಇದೆ. ಸಾವಿರಾರು ಮಂದಿ ಭಕ್ತರು ಬಂದು ತಿರುಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿದ ಹಾಗೆ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ವಿಶೇಷವಾದ ಅಲಂಕಾರ ಶ್ರೀಭೂ ಸಮೇತ ವೆಂಕಟೇಶ್ವರ ಸ್ವಾಮಿ. ಇದನ್ನು ದರ್ಶನ ಮಾಡಿದ್ರೆ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಏಳಿಗೆಯನ್ನು ಸ್ವಾಮಿ ಅನುಗ್ರಹಿಸ್ತಾನೆ. ಹಾಗೂ ಕಲ್ಯಾಣವೂ ಕೂಡ ಇವತ್ತಾಗಿದೆ. ನಾರಾಯಣ ಹೋಮ ಕೂಡ ಆಗ್ತಾ ಇದೆ, ವಿಶ್ವಶಾಂತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ. ಇಂಥ ಇವತ್ತಿನ ದಿವಸ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದು ಮಹಾಪುಣ್ಯ. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ. ಎಲ್ಲ ಥರದ ವ್ಯವಸ್ಥೆ ಕೂಡ ಆಶ್ರಮದಲ್ಲಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಚೆನ್ನಾಗಿರಲಿ, ನಮ್ಮ ದೇಶ ಚೆನ್ನಾಗಿರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೈ ಗುರುದತ್ತ. ಗೋವಿಂದ ಗೋವಿಂದ.